ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಡಿ ಬರ್ತಕ್ಕಂಥ ಎಲ್ಲ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ನಾವು ನಶಾಮುಕ್ತ ಭಾರತದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ಲೆಡ್ಜ್ ಮಾಡಿಸ್ತಾ ಇದ್ದೀವಿ ಹಾಗೂ ಘೋಷಣೆ ಮಾಡಿಸ್ತಾ ಇದ್ದೀವಿ. ನಶಾಮುಕ್ತ ಭಾರತ ಸಶಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಸಶಕ್ತ ಕರ್ನಾಟಕ, ನಶಾಮುಕ್ತ RGHS ಸ್ವಾಸ್ಥ್ಯ ಸಮಾಜ. ಇದು ನಮ್ಮ ಘೋಷಣೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ಸುಮಾರು 1500 ಕಾಲೇಜುಗಳು ಹಾಗೂ 4 ಲಕ್ಷ ವಿದ್ಯಾರ್ಥಿಗಳು ಮತ್ತು 40,000 ಬೋಧಕ ಸಿಬ್ಬಂದಿಗಳಿದ್ದಾರೆ. ತಮಗಾಗಲೇ ಈಗ ಗೊತ್ತಾಗಿರತಕ್ಕಂಥ ವಿಷಯ ಏನಂದರೆ, ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ನಶೆಗೆ ಒಳಗಾಗ್ತಾ ಇರ್ತಕ್ಕಂಥ ಯುವಜನತೆಯ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು 20ರಿಂದ 30% ವಿದ್ಯಾರ್ಥಿಗಳು ನಶೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಎಲ್ಲ ಸೂಚನೆ ವರದಿಗಳು ತೋರಿಸ್ತಾ ಇದೆ. ಮುಂದೆ ಬಹಳ ದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ನಾವು ಸಿಗಾಕೊಳ್ತಾ ಇದ್ದೇವೆ. ಯುವಜನತೆ ಪೀಳಿಗೆ ಈ ಥರ ಆದರೆ ಈ ಪಿಡುಗನ್ನು ತೊಲಗಿಸ್ಲಿಕ್ಕೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಎಲ್ಲ ಕಾಲೇಜುಗಳನ್ನು, ಎಲ್ಲ ಕ್ಯಾಂಪಸ್ಗಳನ್ನು ನಶಾಮುಕ್ತ ಕ್ಯಾಂಪಸ್ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಪ್ರತಿ ಕಾಲೇಜಿನಲ್ಲೂ ಕೂಡ ಒಂದು ಕಮಿಟಿ ಮಾಡಿ ಅದರಲ್ಲಿ ಪ್ರಿನ್ಸಿಪಾಲ್ರನ್ನ ಮತ್ತು ಬೋಧಕ ಸಿಬ್ಬಂದಿಗಳನ್ನು ಸಂಯೋಜನೆ ಮಾಡಲು, ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಹಾಗೂ NCB ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಮತ್ತು ಕೆಲವು NGOs ಮುಂದೆ ಬಂದಿದ್ದಾರೆ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ. ಅವರೆಲ್ಲರನ್ನು ಸೇರಿಸಿ ಕಮಿಟಿಗಳನ್ನು ಮಾಡಿ ಅಲ್ಲಿಂದ ವರದಿಗಳನ್ನು ತರಿಸ್ಕೊಳ್ತೀವಿ. ನಮ್ಮ ಕ್ಯಾಂಪಸ್ಗಳಲ್ಲಿ ಯಾವುದೇ ರೀತಿಯ ನಶೆಗೆ ಒಳಗಾಗಬಾರ್ದು. ಅದು ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಇನ್ನೊಂದು ಬೇರೆ ಸೇವನೆಗಳಿರ್ಬೋದು. ಅದರಿಂದ ನಮ್ಮ ವಿದ್ಯಾರ್ಥಿಗಳನ್ನು ಮುಕ್ತರನ್ನಾಗಿ ಮಾಡಬೇಕು. ನಾವು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು, ಸ್ವಾಸ್ಥ್ಯ ಕರ್ನಾಟಕವನ್ನು ಕಟ್ಟಬೇಕು ಹಾಗೂ ಸ್ವಾಸ್ಥ್ಯ ಭಾರತವನ್ನು ಕಟ್ಟಬೇಕು ಅನ್ನೋದು ನಮ್ಮ ಆಶಯ ಮತ್ತು ಧ್ಯೇಯ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ನಾವು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಲ್ಲ ಆಫೀಸರ್ಸ್ಗೆ ಮತ್ತು ನಮ್ಮ ಅಡಿ ಬರ್ತಕ್ಕಂಥ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ನಮಸ್ಕಾರ.